ನಮಸ್ತೆ ವೀಕ್ಷಕರೇ, ಎಜೆ ಇನ್ಫೋಸೆನ್ಸ್ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ವಾಟ್ಸಪ್ಪಲ್ಲಿ ಕೆಲವೊಂದು ಯಾವ್ಯಾವ ತರಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ, ಇದರ ಬಗ್ಗೆ ವಿಡಿಯೋವನ್ನು ಮಾಡ್ತಿದ್ದೇವೆ. ಮೊದಲನೆಯದಾಗಿ, ಕಾಂಟ್ಯಾಕ್ಟ್ ನಂಬರನ್ನು ಸೇವ್ ಮಾಡದೆ ಅನ್ನೋನ್ ಪರ್ಸನ್ನಿಗೆ ಹೇಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಹೇಗೆ ಅಂದರೆ, ನಿಮ್ಮ ರೈಟ್ ಸೈಡಲ್ಲಿ ಇರುವಂತಹ ಗೂಗಲಲ್ಲಿ URL ನಂಬರ್ ಟೈಪ್ ಮಾಡಿ, ಯಾವ ಕಂಟ್ರಿಯಲ್ಲಿ ಇರುವವರಿಗೆ ಮೆಸೇಜ್ ಮಾಡಬೇಕು ಅಲ್ಲಿಯ ಕಂಟ್ರಿ ಕೋಡನ್ನು ಹಾಕಿ, ನೆಕ್ಸ್ಟ್ ಅನ್ನೋನ್ ಪರ್ಸನ್ನ ಕಾಂಟ್ಯಾಕ್ಟ್ ನಂಬರನ್ನು ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟಾಗ ಒಂದು ಸ್ಕ್ರೀನ್ ಓಪನ್ ಆಗ್ತದೆ. ಅಲ್ಲಿ ಕಂಟಿನ್ಯೂ ಟು ಚಾಟ್ ಅಂತ ಕೊಟ್ಟಾಗ ಡೈರೆಕ್ಟಾಗಿ ಅನ್ನೋನ್ ಪರ್ಸನ್ನಿಂದ ವಾಟ್ಸಪ್ ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗ್ತದೆ. ನೀವು ಈಸಿಯಾಗಿ ಮೆಸೇಜಸನ್ನು ಮಾಡಬಹುದು. ಸೆಕೆಂಡ್ ಒನ್ ಈಸ್ ವಾಟ್ಸಪ್ ಫೈಲ್ ಪ್ರೊಟೆಕ್ಷನ್. ಇನ್ ಕೇಸ್ ನಾವು ಯಾವುದಾದ್ರೂ ಗ್ರೂಪಿಗೆ ನಮ್ಮ ಫೈಲ್ ಆರ್ ವೀಡಿಯೋಸ್ ಮೆಸೇಜನ್ನು ಹಾಕಬೇಕಿದ್ರೆ ವಿತ್ ದ ಪಾಸ್ವರ್ಡಲ್ಲಿ ನಾವು ಯಾವ ಥರ ಮಾಡ್ಬೋದು ಅಂದರೆ, ಗೂಗಲಲ್ಲಿ PDF ಗೋ ಅಂತ ಸರ್ಚ್ ಕೊಟ್ಟಾಗ PDF ಟು ಗೋ ಅಂತ ಬರ್ತದೆ. ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಪ್ರೊಟೆಕ್ಟ್ PDF ಅಂತ ಬರ್ತದೆ. ಆವಾಗ ಅದರಲ್ಲಿ ಚೂಸ್ ಫೈಲ್ ಅಂತ ಇರ್ತದೆ. ಅದರಲ್ಲಿ ನಾವು ನಮಗೆ ಬೇಕಾದ ಫೈಲ್ ಫೋಟೋಸನ್ನು ಸೆಲೆಕ್ಟ್ ಮಾಡಿ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ನಂತರ ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡಿದಾಗ ನಮ್ಮ ಫೈಲು ಡೌನ್ಲೋಡ್ ಆಗ್ತದೆ. ನೆಕ್ಸ್ಟ್ ಆ ಡೌನ್ಲೋಡ್ ಆದ ಫೈಲನ್ನು ನಾವು ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಶೇರ್ ಮಾಡಬೇಕು. ಆವಾಗ ವಾಟ್ಸಪ್ಪಲ್ಲಿ ಯಾರಾದರೂ ನಮ್ಮ ಫೈಲನ್ನು ನೋಡಿದಾಗ ಜಸ್ಟ್ ಪಾಸ್ವರ್ಡ್ ಶೋ ಆಗ್ತದೆ. ಥರ್ಡ್ ಒನ್, ಬಬ್ಬಲ್ ಇಂಡಿ ಕೀಬೋರ್ಡ್. ಇದು ಒಂದು ಒಳ್ಳೆಯ ಯೂಸ್ಫುಲ್ ಆ್ಯಪ್ ಆಗಿದೆ. ಈ ಆ್ಯಪನ್ನು ನಾವು ಗೂಗಲ್ ಪ್ಲೇಸ್ಟೋರಲ್ಲಿ ಬಬ್ಬಲ್ ಇಂಡಿ ಕೀಬೋರ್ಡ್ ಅಂತ ಟೈಪ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವಾಟ್ಸಪ್ ಚಾಟ್ ಓಪನ್ ಮಾಡಿ ಡಿಫ್ರೆಂಟ್ ಫಾಂಟ್ ಸೈಜಲ್ಲಿ ಮೆಸೇಜಸನ್ನು ಮಾಡ್ಬೋದು. ಸ್ಟೈಲಿಶ್ ಆಗಿ ಕೂಡ ಮೆಸೇಜಸನ್ನು ಮಾಡ್ಬೋದು. ಇಮಿಜಿಯನ್ನು ಬಿಗ್ಗಾಗಿ ವಿತ್ ಸೌಂಡ್ ಎಫೆಕ್ಟಲ್ಲಿ ಕೂಡ ಸೆಂಡ್ ಮಾಡ್ಕೊಳ್ಬೋದು. ಟೋಟಲಿ ಈ ಆ್ಯಪಲ್ಲಿ ನಾವು ಡಿಫ್ರೆಂಟ್ ಸ್ಟೈಲಲ್ಲಿ ಮೆಸೇಜಸನ್ನು ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆದ ಆ್ಯಪ್ ಆಗಿದೆ. ಫೋರ್ತ್ ಒನ್, ಸ್ಪೀಡ್ ಟೆಸ್ಟ್ ಸೆಂಡಿಂಗ್ ಟಿಪ್ಸ್. ಇದು ತುಂಬ ಮೆಸೇಜ್ ಮಾಡುವವರಿಗೆ ತುಂಬ ಯೂಸ್ಫುಲ್ ಆದ ಟಿಪ್ಸ್. ಇದನ್ನು ಯಾವ ಥರ ಮಾಡಬಹುದು ಅಂದರೆ, ವಾಟ್ಸಪ್ ಮೆಸೇಜಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಿ ಚಾರ್ಟ್ಸ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಎಂಟರ್ ಇಸ್ ಸೆಂಡ್ ಕ್ಲಿಕ್ ಮಾಡಿದಾಗ ಎಂಟರ್ ಕೀ ಸೆಂಡ್ ಕೀಯಾಗಿ ಕನ್ವರ್ಟ್ ಆಗ್ತದೆ. ಆಮೇಲೆ ನಾವು ಸ್ಪೀಡಾಗಿ ಮೆಸೇಜಸನ್ನು ಸೆಂಡ್ ಮಾಡಬಹುದು. ಫಿಫ್ತ್ ಒನ್, ವಾಟ್ಸಪ್ ಗ್ರೂಪ್ ಟಿಪ್ಸ್. ಇದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಯಾವುದೇ ಅನ್ನೋನ್ ಪರ್ಸನ್ ನಮ್ಮನ್ನು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಯಾವ ಥರ ಮಾಡ್ಬೋದು ಅಂದರೆ, ನಮ್ಮ ವಾಟ್ಸಪ್ಪಿನ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಿ ಅದರಲ್ಲಿ ಅಕೌಂಟ್ಸ್ ಕ್ಲಿಕ್ ಮಾಡಿ ಅದರಲ್ಲಿ ಗ್ರೂಪ್ ಅಂತ ಇರ್ತದೆ. ಅದನ್ನು ಕ್ಲಿಕ್ ಮಾಡಿದಾಗ ಎವ್ರಿ ಒನ್ ಇದ್ದದ್ದನ್ನು ನಾವು ಮೈ ಕಾಂಟ್ಯಾಕ್ಟ್ ಅಂತ ಮಾಡಬೇಕು. ಆವಾಗ ನಮ್ಮನ್ನು ಯಾವುದೇ ಅನ್ನೋನ್ ಪರ್ಸನ್ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಸಿಕ್ಸ್ತ್ ಒನ್, ಸ್ಟಾರ್ಡ್ ಮೆಸೇಜ್. ಇದು ತುಂಬ ಜನರಿಗೆ ಗೊತ್ತಿರುವಂಥ ವಿಷಯ, ಆದರೂ ಯೂಸ್ ಮಾಡ್ತಾ ಇಲ್ಲ. ಸೊ ನಾನು ಇದರ ಬಗ್ಗೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ. ಈವನ್ ಯಾವುದೇ ಒಂದು ವಾಟ್ಸಪ್ಪಲ್ಲಿ ನಮಗೆ ಇಂಪಾರ್ಟೆನ್ಸ್ ಫೈಲ್, ಮೆಸೇಜ್, ಇಮೇಜಸ್ ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಸ್ಟಾರ್ಡ್ ಅಂತ ಆಪ್ಷನ್ ಕೊಡಬೇಕು. ಆವಾಗ ಅದು ಒಂದು ಬುಕ್ ಮಾರ್ಕ್ ರೀತಿಯಲ್ಲಿ ಸೇವ್ ಆಗಿರ್ತದೆ. ಆಮೇಲೆ ನಮಗೆ ಎನಿ ಟೈಮ್ ಆ ಫೈಲ್, ಮೆಸೇಜ್, ಇಂಪಾರ್ಟೆಂಟ್ ಮೆಸೇಜನ್ನು ನಾವು ನೋಡಬೇಕಂತ ಇದ್ದರೆ ವಾಟ್ಸಪ್ಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಡ್ ಮೆಸೇಜಿಗೆ ಹೋಗಬೇಕು. ಅಲ್ಲಿ ಅದು ಸೇವ್ ಆಗಿರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಚಾಟ್ ಹಿಸ್ಟ್ರಿಗೆ ಹೋಗ್ತದೆ. ಸೆವೆಂತ್ ಒನ್, ಆಟೋ ಮೆಸೇಜ್ ಡಿಲೀಟ್. ಇದು ಅಂದರೆ ನಾವು ವಾಟ್ಸಪ್ಪಲ್ಲಿ ತುಂಬ ಚಾಟ್ ಮಾಡಿರ್ತೀವಿ, ಆದರೆ ನಮಗೆ ಆ ಚಾಟನ್ನು ಡಿಲೀಟ್ ಮಾಡಲಿಕ್ಕೆ ಮರ್ತು ಹೋಗಿರ್ತದೆ. ಆವಾಗ ನಾವು ಅವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಡಿಸಪಿಯರಿಂಗ್ ಮೆಸೇಜಸ್ ಅಂತ ಒಂದು ಆಪ್ಷನ್ ಬರ್ತದೆ. ಅದರಲ್ಲಿ 24 ಅವರ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆವಾಗ ಅವರ ಪ್ರೊಫೈಲ್ ಮೇಲೆ ಕ್ಲಾಕ್ ಸಿಂಬಲ್ ಬರ್ತದೆ. ಆ ಕ್ಲಾಕ್ ಸಿಂಬಲ್ ಅರ್ಥ ಏನಂದರೆ, ನಾವು 24 ಅವರ್ಸಲ್ಲಿ ಏನೇನು ಮೆಸೇಜಸನ್ನು ಮಾಡಿರ್ತೀವಿ ಅದು ಕಂಪ್ಲೀಟಾಗಿ ಇರೇಸ್ ಆಗಿರ್ತದೆ. ಏಯ್ತ್ ಒನ್, ಬ್ಲೂಟಿಕ್ ಇಲ್ಲದೆ ನಾವು ಹೇಗೆ ಮೆಸೇಜನ್ನು ರೀಡ್ ಮಾಡಬಹುದಂತ. ಇನ್ ಕೇಸ್ ನಮಗೆ ಯಾವುದಾದ್ರೂ ಮೆಸೇಜಸ್ ಬಂದರೆ ಆವಾಗ ನಾವು ಡೈರೆಕ್ಟಾಗಿ ಫ್ಲೈಟ್ ಮೋಡನ್ನು ಆನ್ ಮಾಡಬೇಕು. ನೆಕ್ಸ್ಟ್ ನಾವು ಆ ಮೆಸೇಜಸನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಬ್ಯಾಕ್ ಬಂದು ಮಲ್ಟಿ ಟಾಸ್ಕಿಗೆ ಹೋಗಿ ಆಲ್ ಮೆಸೇಜಸನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಫ್ಲೈಟ್ ಮೋಡನ್ನು ಆನ್ ಮಾಡಬೇಕು. ಆವಾಗ ನಾವು ಯಾವುದೇ ಮೆಸೇಜಸನ್ನು ನೋಡಿದ್ದಾಗಲಿ ಗೊತ್ತಾಗುತ್ತೆ.
ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.